ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಮೇ ಬಿ ಈ ಒಂದು ಟಾಪಿಕ್ಗೋಸ್ಕರ. ಏನು ಅದಂತಂದರೆ ರೆಡ್ ನೇಪಿಯರು, ಸ್ಮಾರ್ಟ್ ನೇಪಿಯರು. ಸೊ ಎರಡೂ ಒಂದು ಹುಲ್ಲಿನ ಒಂದು ಬೀಜ ಬೇಕು ನಮಗೆ, ಅಂದರೆ ಆ ಒಂದು ಸ್ಟಿಕ್ಸ್ ಬೇಕು. ಆ ಒಂದು ಹುಲ್ಲನ್ನು ನಾವು ಬೆಳ್ಕೋಬೇಕು ಅಂತೇಳಿ ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ರಿ. ನಂಗೆ ಕಾಲ್ ಮಾಡಿದ್ರಿ, ಸರ್ ರೆಡ್ ನೇಪಿಯರು, ಸೂಪರ್ ನೇಪಿಯರು ತರಿಸಿದ್ರಾ ಅಂತ. ಆ್ಯಕ್ಚುಲಿ ನಾನು ತರ್ಸೋಕ್ಕೆ ಹೋಗಲಿಲ್ಲ. ಯಾಕೆ ತರಿಸ್ಲಿಲ್ಲ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೀವೀಗ ಅದನ್ನು ಪಡ್ಕೋಬೋದು. ಎಲ್ಲಿ, ಹೇಗೆ, ಏನು ಟೋಟಲ್ ಆಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಮಾರ್ಟ್ ನೇಪಿಯರನ್ನು ತುಂಬ ಜನನೇ ಸರ್ ನಮಗೆ ತರಿಸ್ಕೊಡಿ ಅಂತ ಕಾಲ್ ಮಾಡಿದ್ರಿ. ಎಲ್ಲರೂ ಸಹ ವಿಡಿಯೋನ ವಾಚ್ ಮಾಡ್ತಾ ಇದ್ದರೆ ಖಂಡಿತ ಈ ಸ್ಮಾರ್ಟ್ ನೇಪಿಯರ್ ನಿಮಗೆ ಬೇಕು ಅಂತ ಅಂದರೆ ಖಂಡಿತ ನಾನು ಕಾಂಟ್ಯಾಕ್ಟ್ ನಂಬರ್ಸನ್ನು ಕೊಡ್ತೀನಿ. ಪ್ರೆಸೆಂಟ್ ನಮ್ಮ ಒಂದು ಕರ್ನಾಟಕದಲ್ಲಂತೂ ನಾನು ತರಿಸಿದ್ದು ಸ್ವಲ್ಪನೇ, ಸೊ ಅದು ಟೋಟಲಿ ಒಂದೇ ದಿನದಲ್ಲಿ ಖಾಲಿ ಆಗಿಬಿಡ್ತು. ನೆಕ್ಸ್ಟ್ ತರಿಸೋದಕ್ಕೆ ನನ್ನಿಂದ ಆಗಲಿಲ್ಲ. ಯಾಕೆ ಸ್ಮಾರ್ಟ್ ನೇಪಿಯರನ್ನು ನಾನು ತರ್ಸೋಕ್ಕಾಗಲಿಲ್ಲ ಅಂದರೆ ಡೆಲಿವರಿ ಚಾರ್ಜಸ್ ನನಗೆ ಡಬಲ್ ಬಿತ್ತು. ಸೊ ಪ್ರೆಸೆಂಟ್ ನಿಮಗೆ ನೇರವಾಗಿ ನೀವು ಯಾರು ಸಪ್ಲೈ ಮಾಡ್ತಿದ್ದಾರೋ ಅವ್ರ ಕಾಂಟ್ಯಾಕ್ಟ್ ನಂಬರನ್ನೇ ಕೊಡ್ತೀವಿ. ಸೊ ಖಂಡಿತ ಅವ್ರು ನಿಮಗೆ ಸಪ್ಲೈ ಮಾಡ್ತಾರೆ. ತುಂಬಾ ಸ್ಟಾಕ್ ಇದೆಯಂತ ಅವ್ರ ಹತ್ರ. ಸೊ ಆಲ್ರೆಡಿ ಮಾತಾಡಿದ್ದೀನಿ. ಬಟ್ ಏನು ನಿಮಗೆ ಪ್ರಾಬ್ಲಮ್ ಏನು ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ಸೊ ಅವರು ಆಂಧ್ರದಿಂದ ಅವ್ರು ಕಳಿಸ್ತಾ ಇರ್ತಕ್ಕಂಥದ್ದು. ಸೊ ಆಂಧ್ರದಲ್ಲಿ ತುಂಬಾ ಹೆಚ್ಚಿನದಾಗಿದೆ. ಸೊ ಅವ್ರಿಗೆ ಕನ್ನಡ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ಸೊ ನಿಮ್ಗೆ ಏನಾದರೂ ಹಿಂದಿ ಅಥವಾ ಮರಾಠಿ, ತೆಲುಗು ಇವೇನಾದರೂ ಲ್ಯಾಂಗ್ವೇಜಸ್ ಬಂದರೆ ಸೊ ಅವ್ರು ಮ್ಯಾನೇಜ್ ಮಾಡ್ತಾರೆ, ಖಂಡಿತ ಕಳಿಸ್ಕೊಡ್ತಾರೆ. ಸೊ ನೀವು ನೋಡ್ಕೊಂಡ್ಬಿಟ್ಟು ಆರ್ಡ್ರ್ ಹಾಕೋಬೇಕಾಗುತ್ತೆ. ನಿಮಗೆ ರೋಡ್ ಟ್ರಾನ್ಸ್ಪೋರ್ಟ್ ಏನಿದೆ, ನಾವತ್ತ VRL, ಸೊ ಈ ರೀತಿ ಏನಾದರೂ ರೋಡ್ ಟ್ರಾನ್ಸ್ಪೋರ್ಟ್ ಇದ್ದರೆ ಅದಕ್ಕೆ ನಿಮಗೆ ಕಳಿಸ್ಕೊಡ್ತಾರೆ. ಸೊ ನೀವು ಮಾತಾಡಿಕೊಂಡು ನೀಟಾಗಿ ಸೊ ಅವ್ರ ಹತ್ರ ತರಿಸ್ಕೊಳ್ಬೋದು. ಸ್ಮಾರ್ಟ್ ನೇಪಿಯರು, ರೆಡ್ ನೇಪಿಯರು ಯಾರಿಗೆ ಹೆಚ್ಚಿನದಾಗಿ ಅದರ ಅವಶ್ಯಕತೆ ಇದೆ, ಸ್ಮಾರ್ಟ್ ನೇಪಿಯರ್ ಮತ್ತು ರೆಡ್ ನೇಪಿಯರ್ ಕೇಳ್ತಕ್ಕಂಥವ್ರು, ನಿಮಗೆ ಸ್ಮಾರ್ಟ್ ನೇಪಿಯರ್ ಒಂದು ಬಹುಶಃ ಒಂದೂವರೆ ರೂಪಾಯಿ, ₹1.50 ತನಕ ಒಂದು ಸ್ಟಿಕ್ ನಿಮಗೆ ಬೀಳ್ಬೋದು. ಬಟ್ ನೀವು ಮಾತಾಡ್ಕೊಂಡು ಅದನ್ನು ಸೆಟ್ ಮಾಡ್ಕೊಂಡ್ರೆ ಸೊ ಬೆಸ್ಟ್ ಆಫ್ ದ ಬೆಸ್ಟ್ ನಿಮಗೆ ಕಡಿಮೆ ಆಗುತ್ತೆ. ಬಟ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್, ಡೆಲಿವರಿ ಚಾರ್ಜಸ್ಸು ಅದನ್ನು ಖಂಡಿತ ನಿಮ್ಮ ಮೇಲೆ ಹಾಕ್ತಾರಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ತರಿಸಿದಾಗ ನನಗೆ ಹಾಕಿದರು. ಸೊ ನಮ್ಮಲ್ಲಿ ಕಡಿಮೆ ಇತ್ತು. ನಾನು ಬೇರೆ ಕಡೆಯಿಂದ ತರಿಸಿದ್ನಲ್ವ, ತರಿಸಿದಾಗ ಅದು ನನಗೆ ಹಾಕಿದ್ರು ಡೆಲಿವರಿ ಚಾರ್ಜ್. ನಾನೇ ಪೇ ಮಾಡಬೇಕಾಗಿತ್ತು. ₹500 ಎಕ್ಸ್ಟ್ರಾ ನನಗೆ ಡೆಲಿವರಿ ಚಾರ್ಜ್ ಪೇ ಮಾಡಿದೆ. ಸೊ ಪ್ರೆಸೆಂಟ್ ನಿಮಗೆ ಆಂಧ್ರದ ಒಂದು ಸಪ್ಲೈಯರ್ನ ಕಾಂಟ್ಯಾಕ್ಟನ್ನು ಕೊಡ್ತೀನಿ. ನೀವು ಅವ್ರ ಹತ್ರ ಮಾತಾಡಿಕೊಂಡು ಸ್ಮಾರ್ಟ್ ನೇಪಿಯರ್ ಮತ್ತು ರೆಡ್ ನೇಪಿಯರ್ ಎರಡನ್ನೂ ಸಹ ನೀವು ಪಡ್ಕೋಬೋದು. ರೆಡ್ ನೇಪಿಯರ್ ನಿಮಗೆ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ. ಸ್ಮಾರ್ಟ್ ನೇಪಿಯರ್ ಬಂದು ₹1.50 ಸ್ಮಾರ್ಟ್ ನೇಪಿಯರ್ ನಿಮಗಂತೂ ಸಿಗುತ್ತೆ. ನೀವೇನಾದರೂ ಬೇಕು ನಮಗೆ ಅದನ್ನು ನಾವು ಬೆಳ್ಕೋಬೇಕು ಅಂತಕ್ಕಂಥವ್ರು ಯಾರೆಲ್ಲ ಇದ್ದೀರಾ ಮಾತಾಡಿ ತರಿಸ್ಕೊಳ್ಳಿ. ಹಾಗೆಯೇ ಎಚ್ಚರಿಕೆಯಿಂದ ನಾವು ವ್ಯವಹಾರವನ್ನು ಖಂಡಿತ ಮಾಡ್ಕೋಬೇಕು. ಯಾಕೆಂದರೆ ಕೆಲವರು ಮೋಸ ಮಾಡ್ತಕ್ಕಂಥವ್ರು ಇದ್ದಾರೆ. ಅಮೌಂಟನ್ನು ಹಾಕ್ಕೊಂಡು ಬೇರೆ ರೀತಿ ನಮಗೆ ಸ್ಮಾರ್ಟ್ ನೇಪಿಯರ್ ಬಿಟ್ಟು ಬೇರೆ ರೀತಿ ಒಂದು ಇದನ್ನು ಕೊಡ್ತಕ್ಕಂಥವ್ರು ಇದ್ದಾರೆ. ಸೊ ಆ ಉದ್ದೇಶಕ್ಕೋಸ್ಕರ ಸೊ ವ್ಯವಹಾರ ಅನ್ನೋದು ಎಚ್ಚರಿಕೆಯಿಂದಿರಲಿ. ನಿಮ್ಗೆ ಎಷ್ಟು ಸ್ಟಿಕ್ಸ್ ಬೇಕಾದರೂ ನಾವು ಸಪ್ಲೈ ಮಾಡ್ತೀವಿ ಅಂತ ಅವರಂತೂ ನನಗೂ ಹೇಳಿದ್ದಾರೆ, ನಾನು ಕೇಳಿದೆ. ಸೊ ಬಟ್ ನಾನು ನಮ್ಮ ಇಲ್ಲಿಗೆ ತರಿಸ್ಕೊಂಡು ಇಲ್ಲಿಂದ ಮತ್ತೆ ನಿಮಗೆ ಸಪ್ಲೈ ಮಾಡಲಿಕ್ಕೆ ಡಬಲ್ ಚಾರ್ಜಸ್ ಆಗುತ್ತೆ. ಅಂದರೆ ನಿಮಗೆ ಹೊರೆ ಜಾಸ್ತಿ ಆಗುತ್ತೆ. ನಾನು ಆ ಒಂದು ಡೆಲಿವರಿ ಚಾರ್ಜಸ್ಸನ್ನು ನಿಮ್ಮ ಮೇಲೆ ಹಾಕಿದ್ರೆ ನಿಮ್ಗೆ ಹೊರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೇರವಾಗಿ ನಿಮಗೆ ಈ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತಾ ಇರೋದು. ಇಲ್ಲ ಅಂತ ಅಂದರೆ ನಾನೇ ತರಿಸ್ಕೊಂಡು ನನ್ನ ಮುಖಾಂತರ ಮತ್ತೆ ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಈಗ ನಾನು ಅಲ್ಲಿಂದ ಒಂದು 10,000 ಕಟ್ಟಿ ತರಿಸ್ಕೊಂಡ್ರೆ ಅಂತ ಅಂದರೆ ಕನಿಷ್ಠ ಒಂದು ₹700-800 ನನಗೊಂದು ಡೆಲಿವರಿ ಚಾರ್ಜ್ ಬೀಳುತ್ತೆ. ರಿಮೈನಿಂಗ್ ನಾನು ಇಲ್ಲಿಂದ ಮತ್ತೆ ನಿಮಗೆ ಸಪ್ಲೈ ಮಾಡಬೇಕಾದ್ರೆ ಮತ್ತೊಂದು ₹700 ಚಾರ್ಜ್, ಟೋಟಲಿ ₹1,500 ನನಗೆ ವೇಸ್ಟ್ ಆಗಿಬಿಡುತ್ತೆ. ಆ ಉದ್ದೇಶಕ್ಕೋಸ್ಕರ ನಾನು ಅದನ್ನು ನಿಮ್ಮ ಮೇಲೆ ಹಾಕಿದ್ರೆ ನಿಮಗೆ ₹2.5 ಒಂದು ಸ್ಟಿಕ್ ಬೀಳುತ್ತೆ. ಬಟ್ ₹1.5 ನಿಮಗೆ ಕಡ್ಡಿ ಬರೋದ್ರಿಂದ ಸೊ ನೀವು ಖಂಡಿತ ನೇರವಾಗಿ ಅಲ್ಲಿಂದನೇ ತರಿಸ್ಕೋಬೋದು. ಸೊ ಅವರ ಹೆಸರು ಬಂದುಬಿಟ್ಟು ರಾಜು ಅಂತಂದು ಹೇಳ್ಬಿಟ್ಟು, ಸೊ ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೋಡಿ, ರಾಜು ಅಂತಂದು. ಆ ರಾಜು ನೀವು ಕನ್ನಡ ಅವ್ರಿಗೆ ಬರಲಿಕ್ಕಿಲ್ಲ. ಸೊ ಕನ್ನಡ ಅವರು ಖಂಡಿತ ಮಾತಾಡಲಿಕ್ಕಿಲ್ಲ. ಹಿಂದಿ ಮಾತಾಡಿ, ತೆಲುಗು ಮಾತಾಡಿ, ಮರಾಠಿ ಮಾತಾಡಿ. ಸೊ ಅಥವಾ ನಿಮ್ಗೇನಾದರೂ ಬೇರೆಯವ್ರು ಏನಾದರೂ ಬರ್ತಕ್ಕಂಥವ್ರು ಇದ್ದರೆ ಅವ್ರ ಹತ್ರ ಆದರೂ ಮಾತಾಡಿಸಿ. ಕನ್ನಡ ಒಂದೇ ಮಾತಾಡ್ತಕ್ಕಂಥ ನಮ್ಮ ಕನ್ನಡಿಗರು ಯಾರ್ಯಾರು ಇದ್ದೀರಾ, ಒಂದು ವೇಳೆ ನಿಮ್ಗೆ ಬರಲಿಲ್ಲ ಆ ಭಾಷೆಗಳು ಅಂತಂದರೆ ಬೇರೆಯವ್ರು ಯಾರಾದರೂ ಆ ಭಾಷೆಗಳ ಒಂದು ಪರಿಚಯ ಇರ್ತಕ್ಕಂಥವ್ರ ಹತ್ರ ಮಾತಾಡಿಸಿ ನೀವು ಆರ್ಡ್ರನ್ನು ಹಾಕ್ಸ್ಕೊಂಡು ಸ್ಮಾರ್ಟ್ ನೇಪಿಯರನ್ನು ತರಿಸ್ಕೋಬಹುದು. ಖಂಡಿತ ಆ ನಂಬರ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಆ ರೀತಿಯಾಗಿ ನೀವು ತರಿಸ್ಕೊಳ್ಳಿ. ಬಟ್ ಏನಂದರೆ ಎಚ್ಚರಿಕೆ ವಹಿಸಿ ವ್ಯವಹಾರವನ್ನು ಮಾಡಿಕೊಳ್ಳಿ. ಸೊ ಇದು ಈ ಒಂದು ವಿಡಿಯೋದ ವಿಶಿಷ್ಟವಾದಂತಹ ಸಂಚಿಕೆ ಅಂತ ನಾನು ಅಂತ ಅಂದ್ಕೋತೀನಿ. ಖಂಡಿತ ತರಿಸ್ಕೊಳ್ಳಿ, ಸ್ಮಾರ್ಟ್ ನೇಪಿಯರನ್ನು ಬೆಳ್ಕೊಳ್ಳಿ. ಸೊ ಒಳ್ಳೆ ಲಾಭ ಗಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.